ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಸ್ನೇಹಿತರೆ, ಆಲ್ರೆಡಿ ಟೈಟಲ್ಲು ತಮ್ಮನೆಲ್ಲೂ ನೋಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ನಾ ಈಗ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, 1.9 crore ಹತ್ತತ್ರ 2 ಕೋಟಿ ವ್ಯೂಸ್ ಗುರು, 19 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಿರುವಂಥ ಸಮೀರ್ ಅವರ ವಿಡಿಯೋ ಇವಾಗ ಡ್ಯೂ ಟು ಕೋರ್ಟ್ ಇಶ್ಯೂ ಅಂತ ಹೇಳಿ ವಿಡಿಯೋ ಬ್ಲಾಕ್ ಆಗಿದೆ. ಮೀನ್ಸ್ ಯೂಟ್ಯೂಬಿಂದ, ನಿಮಗೆ ಕ್ಲಿಯರಾಗಿ ಹೇಳ್ಬೇಕಂದ್ರೆ ಯೂಟ್ಯೂಬಿಂದ ಆ ವಿಡಿಯೋ ರಿಮೂವ್ ಆಗಿದೆ, ಡಿಲೆಕ್ಟ್ ಆಗೋಗಿದೆ ಸ್ನೇಹಿತರೆ, ಟರ್ಮಿನೇಷನ್ ಆಗೋಗಿದೆ. ಯಾಕಂತ ಏನಂತ ಸಮೀರ್ ಅವ್ರಿಗೂ ಕ್ಲಾರಿಟಿ ಇಲ್ಲ. ಸಮೀರ್ ಅವ್ರು ಹೇಳಿರೋ ಪ್ರಕಾರ ಅವ್ರು ಸ್ಟೋರಿ ಹಾಕಿದ್ದಾರೆ, ಮುಂದ್ಗಡೆ ಸ್ಟೋರಿನ ಅಪ್ಡೇಟ್ ಮಾಡ್ತೀನಿ, ಸ್ವಲ್ಪ ಕೇಳಿ ಮಾತು. ಮುಂದ್ಗಡೆ ಅವ್ರು ಹಾಕಿರೋ ಸ್ಟೋರಿನ ಡೌನ್ಲೋಡ್ ಮಾಡಿದ್ದೀನಿ, ಇಲ್ಲ ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನು ನೋಡ್ಕೋಬೋದು. ಏನಂದರೆ ಸ್ನೇಹಿತರೆ, ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಅವರ ವಿಡಿಯೋದಲ್ಲಿ, ಅವರ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಅವರು ಆಲ್ರೆಡಿ. ಯಾವ ವಿಡಿಯೋನ, ಅವ್ರದ್ದು ಫಸ್ಟ್ ವಿಡಿಯೋ 1.9 crore ವ್ಯೂಸ್ ಆಗಿತ್ತು. ಬಟ್ ಇವಾಗ ಅಪ್ಲೋಡ್ ಆಗಿತ್ತು 1.9 crore ಮೀನ್ಸ್ 2 ಕೋಟಿ 200 ಲಕ್ಷ ವ್ಯೂಸ್ ಗುರು. ರಿಯಲ್ ಕ್ಲಿಯರಾಗಿ ಹೇಳೋದ್ರೆ ಹತ್ತತ್ರ 200 ಲಕ್ಷ ವ್ಯೂಸ್ ಬಂದಂಥ ವಿಡಿಯೋ ಇವಾಗ ಡಿಲೀಟ್ ಆಗಿಬಿಟ್ಟಿದೆ ಗುರು, ಡ್ಯೂ ಟು ಕೋರ್ಟ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು ಇದಾರಲ್ಲ, ಇಲ್ಲ ಕೋರ್ಟಿಗೆ ಯಾರೋ ಕೇಸ್ ಹಾಕಿ ಡಿಲೀಟ್ ಮಾಡಿಸಿರೋದು ವಿಡಿಯೋನ. ಅದನ್ನು ಅವರು ಯಾರೋ ಸಮೀರ್ ಅವ್ರ ವಿಡಿಯೋ ಡಿಲೀಟ್ ಮಾಡಿರೋದಲ್ಲ, ಯಾವುದೇ ಬೆದರಿಕೆಗಳಿಗೆ ಹೆದರಿ ಅವ್ರ ವಿಡಿಯೋ ಡಿಲೀಟ್ ಮಾಡಿರೋದಲ್ಲ, ಡ್ಯೂ ಟು ಕೋರ್ಟ್ ಇಶ್ಯೂ. ದೊಡ್ಡವರು, ಆ ವಿಡಿಯೋಗೆ ಸಂಬಂಧಪಟ್ಟಂಥ ದೊಡ್ಡವರು ವಿಡಿಯೋಗೆ ಕಾಪಿರೈಟ್ ಸ್ಟ್ರೈಕ್ ಹಾಕಿ, ನಾ ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ, ಕೇವಲ ನಾನು ತಿಳಿಸ್ತಾ ಇರೋದು ಅಷ್ಟೇ ಸ್ನೇಹಿತರೆ. ದೊಡ್ಡ ವ್ಯಕ್ತಿಗಳು ಏನಿದಾರಲ್ಲ ಅವರೆಲ್ಲ ಕೋರ್ಟಲ್ಲಿ ಇಶ್ಯೂ ಮಾಡಿ, ಅಂದರೆ ಈ ವಿಡಿಯೋ ಮೇಲೆ ಕೇಸ್ ಹಾಕಿ ವಿಡಿಯೋನ ಡಿಲೀಟ್ ಆಗೋ ಥರ ಮಾಡಿದ್ದಾರೆ ಅಂತ ಸಮೀರ್ ಅವರು ಹೇಳ್ತಾ ಇದ್ದಾರೆ. ಅವರು ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಐ ಡಿ ಸ್ಟೋರಿಲಿ ಅಪ್ಲೋಡ್ ಕೂಡ ಮಾಡಿದ್ದಾರೆ. ನೀವು ಹೋಗಿ ನೋಡ್ಬೋದು ಅವರ ಇನ್ಸ್ಟಾಗ್ರಾಮ್ ಐ ಡಿನ, ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ವಿಡಿಯೋ ಡಿಲೀಟ್ ಆಗಿದೆ ಅಂತ ಸ್ನೇಹಿತರೆ. ಏನು ಮಾಡೋದು ಗುರು, ನ್ಯಾಯ ದೊರಕಿಸ್ಬೇಕಂದ್ರೆ ಕಷ್ಟಗಳು ಇರೋದೇ. 13 ವರ್ಷದಿಂದ ಸಿಗ್ತಾ ಇಲ್ಲ ಗುರು ನ್ಯಾಯನ, 13 ವರ್ಷದಿಂದ ನ್ಯಾಯ ಸಿಗ್ತಾ ಇಲ್ಲ. ಇವಾಗ ನ್ಯಾಯ ಕೊಡೋದು, ಈ ಥರ ಸಮಸ್ಯೆಗಳು ಆಗೋದು ಸಹಜನೇ. ಯಾರ ಹತ್ರ ವೀಡಿಯೋಸ್, ತುಂಬ ಜನ ಹತ್ರ ವೀಡಿಯೋ ಇರ್ಬೋದು, ಸದ್ಯಕ್ಕೆ ಅದು ವೀಡಿಯೋ ನಮಗಂತೂ ಎಲ್ಲಿ ಸಿಗೋದಿಲ್ಲ. ತುಂಬ ಜನ ಡೌನ್ಲೋಡ್ ಕೂಡ ಮಾಡಿಟ್ಕೊಂಡ್ರೆ ಅದು ಒಂದು ಬೇರೆ ವಿಷಯ. ಸೊ ಇವಾಗಂತೂ ಸದ್ಯಕ್ಕೆ ವಿಡಿಯೋ ಡಿಲೀಟ್ ಆಗಿದೆ. ಹೋಗಿ ನೋಡ್ಕೊಂಬನ್ನಿ, ಒಂದು ಹಾಕ್ತೀನಿ, ಅಪ್ಡೇಟ್ನ ಹಾಕಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ ಸ್ನೇಹಿತರೆ. ಅವ್ರು ಯಾವ ಥರ ವಿಡಿಯೋ ಹೋಗಿದೆ ಅಂತ ಅಪ್ಲೋಡ್ ಮಾಡಿದ್ದಾರೆ, ಅದನ್ನು ಒಂದು ಶಾರ್ಟ್ ಕ್ಲಿಪ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಓಕೆ, ಒಂದು ಸ್ಮಾಲ್ ಅಪ್ಡೇಟ್ ಕೊಡಬೇಕಾಗಿತ್ತು. ಸೌಜನ್ಯ ಕೇಸ್ ಬಗ್ಗೆ ನಾನು ಮಾಡಿದಂತಹ ಪಾರ್ಟ್ 1 ವಿಡಿಯೋ, ಅದೇ 19 ಮಿಲಿಯನ್ ಪ್ಲಸ್ ವ್ಯೂಸ್ ಪಡ್ಕೊಂಡಿತ್ತಲ್ಲ, ಆ ಒಂದು ವಿಡಿಯೋ ಈಗ ಯೂಟ್ಯೂಬಿಂದ ಬ್ಲಾಕ್ ಆಗಿದೆ. ಡ್ಯೂ ಟು ಎ ಕೋರ್ಟ್ ಆರ್ಡರ್ ಈ ಒಂದು ವಿಡಿಯೋ ಬ್ಲಾಕ್ ಆಗಿದೆ ಅಂತ ತೋರಿಸ್ತಿದೆ ಅಲ್ಲೇ. ವಿಡಿಯೋ ಪ್ಲೇ ಮಾಡ್ಲಿಕ್ಕೆ ಹೋದರೆ ವಿಡಿಯೋ ಅನ್ಅವೈಲೇಬಲ್ ಅಂತ ಬರ್ತಿದೆ. ಈ ಒಂದು ಕಚಡ ಕೆಲಸ ಯಾರು ಮಾಡಿದ್ದಾರೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ಬಟ್ ಆದಷ್ಟು ಬೇಗ ಈ ವಿಡಿಯೋ ವಾಪಸ್ ಬರಲಿಕ್ಕೆ ವಿ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಸೊ ಇದೊಂದು ಸ್ಮಾಲ್ ಅಪ್ಡೇಟ್ ನಿಮಗೆ ಕೊಡಬೇಕಾಗಿತ್ತು. ಈಗ ಸದ್ಯಕ್ಕಂತೂ ವಿಡಿಯೋ ನೋಡೋ ಹಾಗಿಲ್ಲ, ವಿಡಿಯೋ ಅನ್ಅವೈಲೇಬಲ್ ಅಂತಲೇ ಬರ್ತಿದೆ. ಬಟ್ ಆದಷ್ಟು ಬೇಗ ವಿಡಿಯೋ ವಾಪಸ್ ಬರೋ ಥರ. ನೋಡಿದ್ರಲ್ವ ಸ್ನೇಹಿತರೆ, ಸಮೀರ್ ಅವರು ಹೇಳಿಬಿಟ್ಟಿದ್ದಾರೆ, ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅಪ್ಲೋಡ್ ಮಾಡಿದ್ದಾರೆ, ಒಂದು 6 hours ಬ್ಯಾಕ್ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಅದನ್ನು ನಾನು ಇವಾಗ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅಷ್ಟೇ ಸ್ನೇಹಿತರೆ, ಮತ್ತು ಬೇರೆ ಏನೂ ಇಲ್ಲ. ವಿಡಿಯೋ ಡಿಲೀಟ್ ಆಗಿದೆ, ಪಾರ್ಟ್ 2 ವಿಡಿಯೋ ಇದೆ, ಹೋಗಿ ಪಾರ್ಟ್ 2 ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನ್ಯಾಯ ದೊರಕಿಸ್ಬೇಕು ಅನ್ನೋದು ಆಗಿತ್ತು, ಬಟ್ ಏನು ಮಾಡೋದಕ್ಕಾಗಲ್ಲ. ಡ್ಯೂ ಟು ಕೋರ್ಟ್ ಇಶ್ಯೂ ಯಾರೂ ಏನು ಮಾಡೋದಕ್ಕಾಗಲ್ಲ. ಅವರು ಕೋರ್ಟಿಂದ ಅದನ್ನು ವಿಡಿಯೋನ ರಿಮೂವ್ ಮಾಡಿಸಿದ್ದಾರೆ. ಯೂಟ್ಯೂಬ್ ಕಮ್ಯುನಿಟಿಗೆ ಅವರು ಹೇಳಿ ವಿಡಿಯೋನ ರಿಮೂವ್ ಮಾಡಿಸಿರೋದು. ಕೋರ್ಟಿಂದ ಡೈರೆಕ್ಟಾಗಿ ಕೋರ್ಟಿಂದ ಅವರಿಗೆ ನೋಟಿಸ್ ಹೋಗಿರುತ್ತೆ, ಯಾರಿಗೆ, ಯೂಟ್ಯೂಬ್ ಟೀಮ್ಗೆ. ಅದಕ್ಕೋಸ್ಕರ ಯೂಟ್ಯೂಬ್ ಟೀಮ್ ಅವರು ಆ ವಿಡಿಯೋನ ಟರ್ಮಿನೇಷನ್ ಮಾಡಿರ್ತಾರೆ ಅಂತ ತೆಗೆದಿರ್ತಾರೆ. ಆದರೆ ಸಮೀರ್ ಅವರು ಹೇಳ್ತಾ ಇದ್ದಾರೆ, ಇದನ್ನು ಇಲ್ಲಿಗೆ ಬಿಡಲ್ಲ, ಆದಷ್ಟು ಪ್ರಯತ್ನಪಟ್ಟು ಆ ವಿಡಿಯೋನ ನಿಮಗೆ ಮರುವಾಗಿ, ಅಂದರೆ ಮತ್ತೆ ನಿಮಗೆ ಆ ವಿಡಿಯೋ ವೀಕ್ಷಣೆ ಮಾಡುವಂಥ ಅವಕಾಶ ತಂದು ಕೊಡ್ತೀನಿ ಅಂತ ಅವ್ರು ಹೇಳಕತ್ತಿದ್ದಾರೆ. ಏನಾಗುತ್ತಾ ಅದು ಗೊತ್ತಿಲ್ಲ, ಅವ್ರ ಪ್ರಯತ್ನಕ್ಕೆ ಫಲ ಸಿಗಲಿ ಅಂತ ಕೇಳ್ಕೊಳ್ಳೋನು. ಆದಷ್ಟು ಬೇಗ ವಿಡಿಯೋ ವಾಪಸ್ ಬರಲಿ, ಬರೋ ಥರ ಇದ್ರೆ ಬರಲಿ. ಆದಷ್ಟು ವಿಡಿಯೋ ಬಂದರೆ ಚಲೋ ಆಗುತ್ತೆ. ಅದು ಎಲ್ಲರೂ ಗೊತ್ತಲ್ಲ ಸ್ನೇಹಿತರೆ, ಅದು ಬಂದರೆ ಒಳ್ಳೆಯದೇ ಆಗೋದು. ವಿಡಿಯೋ ಬರಲಿ ಅಂತ ನಾವು ನೋಡೋಣ. ಅವರು ಕೂಡ ಸಮೀರ್ ಅವ್ರು ಹೇಳಿದ್ದಾರೆ, ಆದಷ್ಟು ಬೇಗ ವಿಡಿಯೋನ ಮರುಪರಿಶೀಲನೆ ಏನದನ್ನು ಅದ್ರ ಮೇಲೆ ಕೆಲಸನ ಮಾಡಿ ಅದನ್ನು ಏನಿದೆ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅಗೇನು ವಿಡಿಯೋ ವಾಪಸ್ ಬರೋ ಥರ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ವಿಡಿಯೋ ವಾಪಸ್ ಬಂದರೂ ಬರ್ಬೋದು, ಇಲ್ಲಾಂದರೆ ವಿಡಿಯೋ ವಾಪಸ್ ಬರ್ದೇನೂ ಇರ್ಬೋದು. ಓಕೆ, ಪಾರ್ಟ್ 2 ಅಪ್ಲೋಡ್ ಮಾಡಿದ್ದಾರೆ, ಹೋಗಿ ನೋಡಿ ಸಪೋರ್ಟ್ ಮಾಡಿ. ಓಕೆ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗುತ್ತೆ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡೋದು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಇವತ್ತು ನಾವು ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಸ್ನೇಹಿತರೆ, ಬಾಯ್.